ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಮಳೆ ಅಬ್ಬರ, ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬತ್ತಿ ಹೋಗಿದ್ದ ನದಿಗಳಿಗೆ ಮತ್ತೆ ಜೀವಕಳೆ ಬಂದಿರುವುದು. ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ ನದಿಗೆ ಜೀವಕಳೆ ಬಂದಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಮಳೆ ಇಲ್ಲದ ಕಾರಣ ಉತ್ತರ ಕರ್ನಾಟಕ ಭಾಗ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಜನ ಕಂಗಾಲಾಗಿ ಹೋಗಿದ್ರು, ಅದರಲ್ಲೂ ರೈತರು. ಈಗ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸ್ವಲ್ಪ ಖುಷಿ. ಯಾಕೆ ಅಂತ ಅಂದ್ರೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸಿಕ್ಕಾಪಟ್ಟೆ ಮಳೆ, ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಅದು ಸೀದಾ ಎಲ್ಲಿಗೆ ಬರುತ್ತೆ? ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ ಜೊತೆಗೆ ಕೃಷ್ಣಾ ನದಿಗೆ ನೀರು ಬರುತ್ತೆ. ಸೊ ಹಾಗಾಗಿ ಬತ್ತಿ ಹೋಗಿದ್ದಂತ ಎಲ್ಲಾ ನದಿಗಳಿಗೆ ಮತ್ತೆ ಜೀವಕಳೆ ಬಂದಂತಾಗಿದೆ. ಘಟಪ್ರಭಾ, ಮಲಪ್ರಭಾ, ಹಿರಣ್ಯಕೇಶಿ, ಕೃಷ್ಣಾ ನದಿಗೆ ಜೀವಕಳೆ ಬಂದಿರೋದು. ಮಹಾರಾಷ್ಟ್ರ ಮಳೆಯಿಂದಾಗಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ. ಸೊ ಹಾಗಾಗಿ ನಮ್ಮ ರೈತರಿಗೆ ಸ್ವಲ್ಪ ಸಮಾಧಾನ ಆಗಿರೋದು. ಈ ವರ್ಷ ಮಳೆನೇ ಬರಲ್ವೇನೋ, ಮತ್ತೆ ಬರವನ್ನ ನೋಡಬೇಕೇನೋ, ನಾವೆಲ್ಲ ಬರದ ದಿನಗಳನ್ನು ನೋಡಬೇಕೇನೋ ಅಂತ ಅಂದ್ಕೊಂಡಿದ್ದಂಥ ರೈತರಿಗೆ ಸ್ವಲ್ಪ ಸಮಾಧಾನ ಅಂತೂ ಹಾಗೆ ಆಗಿರುತ್ತೆ.